ಓಕೆ ಎನಿವೆ ಈಗೊಂದು ಮಾಹಿತಿ ಸಿಗ್ತಾ ಇದೆ. ಮುಹೂರ್ತ ಫಿಕ್ಸ್ ಆಗಿದೆ ರಾಜೀನಾಮೆ ಕೊಡೋದಕ್ಕೆ. ಅದು 2:30 ಮಧ್ಯಾಹ್ನ 2:30ಗೆ ಸರಿಯಾಗಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಪತ್ರ ಲೋಕಭವನಕ್ಕೆ ತೆರಳಲಿದೆ. ಲೋಕಭವನಕ್ಕೆ ಭೇಟಿ ಕೊಟ್ಟು ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಕೊಡಲಿದ್ದಾರೆ. ಅಂದ್ರೆ ರಾಜ್ಯಪಾಲರು ಇರಬೇಕು ಅಂತ ಅಲ್ಲ, ರಾಜ್ಯಪಾಲರಿದ್ರೆ ಕೊಟ್ಟು ಬಿಟ್ಟು ಬರ್ತಾರೆ, ಒಂದು ಫೋಟೋ ಸಿಗಬಹುದಷ್ಟೇ. ರಾಜ್ಯಪಾಲರು ಇಲ್ಲ ಅಂತ ಅಂದ್ರೆ ಅವರ ಕಾರ್ಯದರ್ಶಿಗೆ ಪತ್ರವನ್ನ ತಲುಪಿಸೋ ಸಾಧ್ಯತೆ ಇದೆ. ಹಂಗೆ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ. ಅದಾದ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯನವರ ಪತ್ರಿಕಾಗೋಷ್ಠಿ ಇದೆ. ಈಗಿದೆ ಅಂತ ಭಾವಿಸ್ತಾ ಇದ್ವಿ, ಇಲ್ಲ ರಾಜೀನಾಮೆ ಕೊಟ್ಟ ಮೇಲೆ ಮೋಸ್ಟ್ಲಿ ಅಧಿಕೃತವಾಗಿ 3 ಗಂಟೆಗೆ ಎಲ್ಲಾ ವಿಚಾರಗಳನ್ನ ಬಹಿರಂಗವಾಗಿ ಹೇಳ್ಕೊಳ್ಬಹುದು ಪತ್ರಿಕಾಗೋಷ್ಠಿಯಲ್ಲಿ ಅಂತ. ಸೊ ಮಧ್ಯಾಹ್ನ 2:30ಕ್ಕೆ ರಾಜೀನಾಮೆ ಕೊಡೋದಕ್ಕೆ ಸಮಯ ನಿಗದಿಯಾಗಿದೆ. 3 ಗಂಟೆಗೆ ಸರಿಯಾಗಿ ಪತ್ರಿಕಾಗೋಷ್ಠಿ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಜಂಟಿ ಪತ್ರಿಕಾಗೋಷ್ಠಿ ಸರಿಯಾಗಿ 3 ಗಂಟೆಗೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯಪಾಲ ಗೆಹ್ಲೋಟ್ ಅವರು ಬೆಂಗಳೂರಲ್ಲಿ ಇಲ್ಲ, ಆದ ಕಾರಣ ರಾಜ್ಯಪಾಲರು ಬರೋ ತನಕ ಕೂಡ ಕಾಯೋ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಂಗೆ ಕಾಣಿಸಲ್ಲ. ಇದ್ರೂ ಕೂಡ ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರ ಕೈ ಕೊಡ್ತಾ ಇದ್ರು ಅಧಿಕೃತವಾಗಿ. ಆ ಫೋಟೋ ಒಂದು ಸಿಗ್ತಾ ಇತ್ತಪ್ಪ ನಮ್ಗೆ, ಯಾರ್ಯಾರು ಇರ್ತಾ ಇದ್ರು, ರಾಜೀನಾಮೆ ಕೊಟ್ಟ ಸಂದರ್ಭ ಹೆಂಗಿರ್ತಿತ್ತು ಅದು ಸಿಗ್ತಾ ಇತ್ತು. ಬಿಟ್ರೆ ಈಗ ಅದರ್ವೈಸ್ ಅವರ ಕಾರ್ಯದರ್ಶಿ ಇರ್ತಾರಲ್ಲ, ಅವರ ಕೈಗೆ ರಾಜೀನಾಮೆ ಪತ್ರ ಕೊಡಬಹುದು. ಹಂಗಾಗಿ ಸಿಎಂ ಅವರ ಕಚೇರಿಯಿಂದಲೇ ಅಧಿಕೃತ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ಸರಿಯಾಗಿ 2:30ಗೆ ಹೋಗ್ತಾರೆ ಸರ್ ಸಿದ್ದರಾಮಯ್ಯನವರು, ಲೋಕಭವನಕ್ಕೆ ಹೋಗಿ ರಾಜೀನಾಮೆ ಪತ್ರವನ್ನ ಕೊಡ್ತಿದ್ದಾರೆ ಅನ್ನುವಂತ ಅಧಿಕೃತ ಮಾಹಿತಿಯನ್ನ ಸಿಎಂ ಕಚೇರಿಯಿಂದಲೇ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರೋದ್ರಿಂದ ಆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವಾಗ ಅನ್ನುವಂತ ಉತ್ತರಕ್ಕೆ ಅಂದ್ರೆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇರೋದು ಸರಿಯಾಗಿ 2:30ಗೆ ಸರಿಯಾಗಿ ರಾಜೀನಾಮೆ ಪತ್ರ ಲೋಕಭವನಕ್ಕೆ ತೆರಳಿ ಕೊಡಲಿದ್ದಾರೆ ಸಿದ್ದರಾಮಯ್ಯನವರು. ಅದಾದ ಬಳಿಕ 3 ಗಂಟೆಗೆ ಸರಿಯಾಗಿ ಪತ್ರಿಕಾಗೋಷ್ಠಿ, ಅದರಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಲಿದ್ದಾರೆ. ಜಂಟಿಯಾಗಿ ಪತ್ರಿಕಾಗೋಷ್ಠಿ ಇರುತ್ತೆ ಅನ್ನೋದ್ರ ಡೀಟೇಲ್ಸ್ ಅದೇ ಸಿಗ್ತಾ ಇದೆ. ಅದಾದ ಬಳಿಕ ನಿಮ್ಗೆಲ್ಲ ಗೊತ್ತು 5 ಗಂಟೆಗೆ ಮತ್ತೆ ದೆಹಲಿಗೆ ಹೊರಡ್ತಾರೆ ಸಿದ್ದರಾಮಯ್ಯನವರು. ವರಿಷ್ಠರನ್ನ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿ ಬರೋದಕ್ಕೆ ಹೋಗ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಎನಿವೆ ಬಹಳ ನಿರೀಕ್ಷೆಯಿಂದ ಈ ಗೊಂದಲಗಳಿಗೆ ತೆರೆ ಯಾವಾಗ ಅಂತ ಕಾಯ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರುವಂತಹ ದಿನ. ಗೊಂದಲಗಳು ಬಗೆಹರಿದಿದೆ, ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಾಗಿ ಮುಂದೆ ಹೋಗ್ತೀವಿ. ಇನ್ ಮುಂದೆ ರಾಜ್ಯಕ್ಕೆ ಒಬ್ಬ ನೂತನ ನಾಯಕನನ್ನ ಪಕ್ಷ ಪರಿಚಯ ಮಾಡ್ತಾ ಇರುವಂತಹ ದಿನ ಅದೇ ಡಿಕೆ ಶಿವಕುಮಾರ್. ಅದು ಇವತ್ತು ಅಧಿಕೃತವಾಗಿ ಅನೌನ್ಸ್ ಆಗಿದೆ ಅಷ್ಟೇ. ಓಕೆ, ರಾಜ್ಯಪಾಲ ಗೆಹ್ಲೋಟ್ ಅವರು ಐ ಥಿಂಕ್ ಬರ್ತಾರಾ ಬೆಂಗಳೂರಿಗೆ ಅಷ್ಟೊತ್ತಿಗೆ ಅನ್ನುವಂತಹ ಪ್ರಶ್ನೆಗೆ ಹೊರಟಿರಬಹುದು ಅನ್ನುವಂಥ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಗೊತ್ತಿಲ್ಲ, ಹೊರಟು ಅವರು ಬೆಂಗಳೂರನ್ನ ತಲುಪಿರ್ತಾರ ಅಷ್ಟೊತ್ತಿಗೆ ಅಂತ. ತಲುಪಿದ್ರೆ ನೇರವಾಗಿ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಇಫ್ ಸಪೋಸ್ ರಾಜ್ಯಪಾಲರು ಇನ್ನೂ ಕೂಡ ಬೆಂಗಳೂರನ್ನ ರೀಚ್ ಆಗೋದು ಸ್ವಲ್ಪ ಡಿಲೇ ಆದ್ರೆ ಅವರ ಕಾರ್ಯದರ್ಶಿಗಳನ್ನ ಭೇಟಿಯಾಗಿ ತಮ್ಮ ರಾಜೀನಾಮೆಯ ಪತ್ರವನ್ನ ಕೊಟ್ಟು ಸಿದ್ದರಾಮಯ್ಯನವರು ಬರಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅದೇ ಸಿಗ್ತಾ ಇದೆ. ಸೊ ಅವರು ಅನಾರೋಗ್ಯದ ಕಾರಣ, ಆರೋಗ್ಯದ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬೆಂಗಳೂರಲ್ಲಿ ಇರ್ಲಿಲ್ಲ ರಾಜ್ಯಪಾಲರು ಅನ್ನುವಂತಹ ವಿಚಾರ ಗೊತ್ತಾಯ್ತು. ಮಧ್ಯರಾತ್ರಿನ ಹೊರಟಿದ್ರಂತೆ ಅವರು. ಬಟ್ ಎನಿವೆ ಬರಬಹುದು ಇವತ್ತು ಬೆಂಗಳೂರಿಗೆ. ಬಟ್ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ಬಂದ್ರು ಬರಬಹುದು 3 ಗಂಟೆ ಒಳಗಡೆ, ಬರದೇನೂ ಇರಬಹುದು. ಬರದೇ ಇದ್ರೂ ಕೂಡ ಒಂದು ಆಪ್ಷನ್ ಅವರ ಕಾರ್ಯದರ್ಶಿ ಕೈಗೆ ಕೊಡಬಹುದು. ಕಚೇರಿಯನ್ನ ತಲುಪಿದ್ರಾಯ್ತು ರಾಜೀನಾಮೆ ಪತ್ರ. ಸೊ ಆ ಪ್ರೋಸೆಸ್ ಆಗ ಹೋಗುತ್ತೆ ಇವತ್ತು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಹೇಳಿದ್ದಾರೆ 3 ಗಂಟೆಗೆ ಸರ್. Sir, what is the reciting? Sir, anything paid by the chief. You know all the things. Why do you want it from my? But you were there in the meeting, sir. I was there in the meeting. I have attended the meeting. Sir, what is it? You were there in the meeting, We have sir. all thanked the Honorable Chief Minister for guiding us in all these years. Okay, thank you. ಗವರ್ನರ್ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ 3 ಗಂಟೆಗೆ ಸರ್. ಸಿಎಂ ರಾಜೀನಾಮೆ ಕೊಡ್ತಾರೆ. He is going to meet you by 3 o'clock. By 3 o'clock he is going to meet. 3 ಗಂಟೆಗೆ ಕೊಡ್ತಾರೆ ಸರ್. ಅಲ್ಲಪ್ಪ, he is going to meet you. ಸರ್ ಏನ್ ಚರ್ಚೆ ಆಯ್ತು? ಡಿಕೆ Press meet ಮಾಡ್ತಾರೆ. ಸರ್ ಸಿಎಂ ರಾಜೀನಾಮೆ ಕೊಡ್ತಾರೆ. He is going to meet you. No, we are going to have a meeting. Let me see. We'll go inside and then give a reaction. That is better. Likely to go into Delhi. Let us go and speak.
No, we are going to have a meeting. No. There will be traffic jam. There's no traffic. Just, no. Making it official that 3 o'clock is resigning. Yes, CM has, Are you in support of it? Or you want MLAs to write a letter to Rahul Gandhi? No. That the question does not. Whatever the party decides, we will follow it. Yes, I am having for the breakfast. You will also be going to Delhi, sir, which you No. We'll decide. Whatever the party decides, we'll. party has decided, Mr. Rai Reddy, that 3 o'clock he will resign. No. Whatever the party decides, we'll follow it. Sir, yesterday you met evening, you met Chief Minister. Just you know. ಕಮನಲ್ಲಿ ಏನ್ ಡಿಸ್ಕಷನ್ ಆಗಿದೆ, ಏನ್ ಸಂದೇಶ ಯಾವುದಿದೆ, ಯಾವ ಉದ್ದೇಶವಾಗಿ ನಮ್ನೆಲ್ಲ ಕರೆದಾರೆ ವೇಟ್ ಮಾಡೋಣ. ಈಗಾಗಲೇ ಬಂದಿದ್ದಾರೆ ಸಾಕಷ್ಟು ಸಚಿವರು, ನಾವು ಕೂಡ ಅಲ್ಲೇ ಹೋಗ್ತಾ ಇದೀವಿ ನೇರವಾಗಿ. ಯಾವ್ದು ಅದಕ್ಕಂತ ಹೇಳಿಕ್ ಆಗಲ್ಲ. ಈಗ ಡಿಸ್ಕಷನ್ ಆಗಿದ್ದು ಹೈಕಮಾಂಡ್ ಸಿಎಂ ಅವ್ರ ಮಧ್ಯ, ಹಿಂಗಾಗಿ ಮಧ್ಯವ್ರಿಗೇನು ಗೊತ್ತಿಲ್ಲ. 1-to-1 ಡಿಸ್ಕಷನ್ ಮಾಡಿದ್ದಾರೆ, ಅದನ್ನೇ ಹೇಳಿಕೆ ಕರೆದಾರೆ ಏನಾಗಿದೆ ಡಿಸ್ಕಷನ್. ಸೊ ಇನ್ನ ಅರ್ಧ ಗಂಟೆಯಲ್ಲಿ ಸ್ಪಷ್ಟ ಆಗುತ್ತೆ ಏನು ಡಿಸ್ಕಷನ್ ಆಗಿದೆ, ಏನು ಸಂದೇಶ ಕೊಟ್ಟಿದ್ದಾರೆ.